ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 2024-25ನೇ ಸಾಲಿನಲ್ಲಿ ಯಾವೆಲ್ಲ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಾ ಅಂದರೆ ಅಪ್ಲೈನ ಮಾಡಿದ್ದೀರಾ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಹಂತ ಹಂತವಾಗಿ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಮಾಡ್ತಾ ಬರ್ತಾವ್ರೆ. ಮತ್ತು ಈಗ ನೋಡ್ಕೊಳ್ಳಿ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈಗ ತುಂಬ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಬೀಳ್ತಾ ಇಲ್ಲ. ರೀಸನ್ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಇಂಟೆನ್ಸಿಟಿ ಹೆಂಗೈತೆ ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಸ್ಕಾಲರ್ಶಿಪ್ ಬರಲ್ವಾ. ಮತ್ತು ಈಗ ನೇಮ್ ಆ್ಯಸ್ ಆಧಾರ್ ಮಿಸ್ ಮ್ಯಾಚ್ ಅಂತ ಬಂದರೂ ಸ್ಕಾಲರ್ಶಿಪ್ ಬರುತ್ತೋ ಬರಲ್ವೋ. ಮತ್ತು ಈಗ ನೋಡ್ಕೊಳ್ಳಿ, ಮತ್ತೆ ಏನಪ್ಪ ಅಂತಂದರೆ ವೆರಿಫಿಕೇಷನ್ ರಿಜೆಕ್ಟ್ ಆಗಿದೆ. ಸೊ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ 2-3 ತಿಂಗಳಾಯಿತು, ಅಪ್ಲಿಕೇಶನ್ ವೆರಿಫಿಕೇಷನಲ್ಲಿ ರಿಜೆಕ್ಟೆಡ್ ಅಂತ ಬರ್ತೈತೆ. ಮತ್ತು ಅಮೌಂಟು ಎಲ್ಲ ಅಪ್ರೂವ್ಡ್ ಐತೆ, ಎಲ್ಲನೂ ಐತೆ, ಪೋಸ್ಟು DBT ಆಗೈತೆ, ಮತ್ತು ಅವೈಟೆಡ್ ಅಂತ ಬರ್ತೈತೆ. ನಮ್ಮೊಂದು ಬ್ಯಾಂಕ್ ಖಾತೆಗೆ SSP ಸ್ಕಾಲರ್ಶಿಪ್ ಅಮೌಂಟು ಈ ರೀತಿ ಇದ್ದರೆ, ಅವೈಟೆಡ್ ಅಂತ ಇದ್ದರೆ ಸ್ಕಾಲರ್ಶಿಪ್ ಅಮೌಂಟು ಬರುತ್ತಾ, ಮತ್ತು ವೆರಿಫಿಕೇಷನ್ ರಿಜೆಕ್ಟ್ ಇದ್ದರೆ ಅಮೌಂಟು ಬರುತ್ತಾ ಬರಲ್ವಾ. ಮತ್ತು ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಥರ್ಡ್ ಲೆವೆಲು ಇದೆಲ್ಲ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ, ಮತ್ತು ಅವೈಟೆಡ್ ಅಂತ ಇದ್ದರೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತಾ ಆಗಲ್ವಾ. ಮತ್ತು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಅಮೌಂಟ್ ಬರುತ್ತಾ ಬರಲ್ವಾ. ಸೊ ಇದಕ್ಕೆಲ್ಲ ನಾನು ಮತ್ತು ಪೆಂಡಿಂಗ್ ಅಮೌಂಟು ಮತ್ತು ಈ ವರ್ಷದ ಅಮೌಂಟು ಕೂಡ ಸ್ಯಾಂಕ್ಷನ್ ಮಾಡ್ತಾವ್ರೆ. ಸೊ ಇದಕ್ಕೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಸಿಂಪಲ್ಲು ನಿಮ್ಮ ಒಂದು ಫೋನಲ್ಲಿ SSP ಅಂತ ಟೈಪ್ ಮಾಡಿಕೊಂಡು ನಿಮ್ಮ ಒಂದು ಇಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ನೀವು ಕ್ಯಾಪ್ಚಾ ಕೋಡ್ನ ಹಾಕ್ಬಿಟ್ಟು ನೀವು ಲಾಗಿನ್ನ ಮಾಡ್ಕೊಳ್ಳಿ. ಒಂದು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು, ಅಮೌಂಟ್ ಬಿದ್ದಿಲ್ವೋ. ಸೊ ಏನಾಗೈತೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ಇರುವ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ಕೊಳ್ಳಿ, ಅಕಾಡೆಮಿಕ್ ಇಯರ್ ಅಂತಿದೆ ಅಲ್ವಾ. ಸೊ ಹೋದ ವರ್ಷ ಪೆಂಡಿಂಗ್ ಅಮೌಂಟು ಸ್ಯಾಂಕ್ಷನ್ ಯಾವುದು ರೀಸನ್ಗೆ ಆಗಿಲ್ಲ ಅಂತಲೂ ತಿಳಿಸ್ಕೊಡ್ತೀನಿ. ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ರೀತಿ ಒಂದು PDF ಫಾರ್ಮ್ಯಾಟು ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಬಂದುಬಿಟ್ಟು ಕೆಳಗಡೆ ನೋಡ್ಕೊಳ್ಳಿ, ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತಿದೆ ಅಲ್ವಾ, ಇದು ಬಂದುಬಿಟ್ಟು ಎಸ್ ಅಂತ ಇರಲೇಬೇಕು. ಯಾವೊಂದು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ 2024 ಆಗಲಿ 25ರಲ್ಲಾಗಲಿ, ಸೊ ನಿಮ್ಮೊಂದು ಫಸ್ಟು ನೋಡ್ಕೊಳ್ಳೋದೇನಪ್ಪ ಅಂತಂದರೆ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ. ಸೊ ಇದು ಎಸ್ ಅಂತ ಇರಬೇಕು. ಸೊ ಎಸ್ ಇಲ್ಲ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು 99% ಅಲ್ಲ 100% ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅದು ಜಮಾ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ನೋಡ್ಕೊಳ್ಳಿ, ಯಾವುದೊಂದು ಸ್ಟೂಡೆಂಟ್ಸ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅಥವಾ ಮೈನಾರಿಟಿ ಸ್ಟೂಡೆಂಟ್ಸು, ಸೊ ಇವರೆಲ್ಲರೂ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತಿದೆಯಲ್ವ, ಇದು ಎಸ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಇದನ್ನು ನೀವು ಎಲ್ಲಿ ಮಾಡಿಸ್ಬೇಕಂತಲೂ ನಿಮಗೆ ಡೌಟ್ ಬರುತ್ತೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಯಾವುದಾಯ್ತನೋ ಸೊ ಆ ಒಂದು ಬ್ರ್ಯಾಂಚ್ಗೆ, ಆ ಒಂದು ಬ್ಯಾಂಕ್ಗೆ ಹೋಗಿಬಿಟ್ಟು ನೀವು ಸೊ ಅಲ್ಲಿ ಬಂದುಬಿಟ್ಟು ನಮ್ಮದು ಆಧಾರ್ ಸೀಡಿಂಗ್ ಆಗಿಲ್ಲ, ಸೊ ಆಧಾರ್ ಸೀಡಿಂಗ್ ಮಾಡಿಸಿ ಅಂತ ಕೇಳಿದ್ರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೊಗೊಂಡ್ಬಿಟ್ಟು ಅವರು ನಿಮ್ಮ ಒಂದು ತಮ್ಮನ್ನ ತೊಗೊಳ್ತಾರೆ. ಸೊ ಅವತ್ತು ಸೊ ಆ ಟೈಮಲ್ಲಿ KYCನ ಮಾಡ್ತಾರೆ. ಸೊ ಅದೇ NPCI ಲಿಂಕ್ ಅಂತ ಕರೀತಾರೆ. ಸೊ ಈ ರೀತಿ ಮಾಡಿಸಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಮೌಂಟು ಬೀಳುತ್ತೆ. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ, ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಬಂದುಬಿಟ್ಟು ನೋಡ್ಕೊಳ್ಳಿ, ಇಲ್ಲಿ ಬಂದುಬಿಟ್ಟು ಇದು ಸೇಮ್ ಇರಬೇಕಿದು. ಅದೇನು ಅಲ್ಲಿ ಕಂಟಿನ್ಯೂ ಇದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮದು ನೇಮ್ ಮ್ಯಾಚಿಂಗ್ ರಿಸಲ್ಟ್ ಅಂತಿದೆಯಲ್ವಾ, ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತಿದೆಯಲ್ವಾ. ಸೊ ಇದು ಬಂದುಬಿಟ್ಟು ರಿಸಲ್ಟ್ ಬಂದುಬಿಟ್ಟು ಇಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತಲೇ ಕರೆಕ್ಟಾಗಿ ಬರಬೇಕು. ಸೊ ಇಲ್ಲಿ ಎಸ್ ಅಂತಲೂ ಬರುತ್ತೆ ಅಥವಾ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತಲೂ ಬರುತ್ತೆ. ಸೊ ಇದು ಎಸ್ ಅಥವಾ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇರಬೇಕು. ಸೊ ಈ ರೀತಿ ಇಲ್ಲ ಅಂತಂದರೆ ನಿಮ್ಮೊಂದು TCನಲ್ಲೇ ಬೇರೆ ಇರುತ್ತೆ ಮತ್ತು ಆಧಾರ್ ಕಾರ್ಡ್ನಲ್ಲೇ ಬೇರೆ ಇರುತ್ತೆ. ಸೊ TCನಲ್ಲಿರೋ ನೇಮ್ ಏನಾದರೂ ನೀವು ಸ್ಕಾಲರ್ಶಿಪ್ಗೆ ಆಗಬೇಕಾದ್ರೆ ಕೊಟ್ಟಿದ್ರೆ ಸೊ ಇಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಬರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರು ಸೊ ಕರೆಕ್ಟಾಗಿ ಇರಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ರಿಸಲ್ಟ್ ಬಂದುಬಿಟ್ಟು ಎಸ್ ಅಂತ ಇರುತ್ತೆ, ಇಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಥವಾ ಎಸ್ ಅಂತ ಈ ರೀತಿ ಇದ್ದರೆ ನಿಮಗೆ ಅಮೌಂಟು ಕಂಪಲ್ಸರಿಯಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದೇನು ಕಂಪೇರ್ ಇಲ್ಲ. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಬಂದುಬಿಟ್ಟು ಇದು ಗಮನದಲ್ಲಿಟ್ಕೊಳ್ಳಿ. ಫಸ್ಟ್ ಲೆವೆಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಲಿ ನೋಡ್ಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಅಂತಿದೆ ಅಲ್ವಾ ಮುಂದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಸೊ ಇದು ಎಸ್ ಅಂತ ಇರಬೇಕು.
ಸೊ ಇಲ್ಲಿ ಎಸ್ ಅಂತ ಇರಬೇಕು ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆ ಅಲ್ವಾ. ಸೊ ಇವೆರಡೂ ಕೂಡ ಅಪ್ಲಿಕೇಶನ್ ವೆರಿಫೈಡ್ ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆ ಅಲ್ವಾ. ಸೊ ಇವೆರಡು ಎಸ್ ಅಂದರೆ ಇದು ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಅಮೌಂಟು 100% ಬಂದೇ ಬರುತ್ತೆ. ಸೊ ಇಲ್ಲೇನಾದರೂ ರೆಜೆಕ್ಟೆಡ್ ಅಂತ ಬಂದರೆ ಯಾವ ರೀಸನ್ಗೆ ಬಂದಿರುತ್ತೆ ಅಂತಂದರೆ, ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಲ್ಲ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರು ಮಿಸ್ ಮ್ಯಾಚ್ ಅಂತ ಬರ್ತೈತೆ, ಅಲ್ಲಿ ನೋ ಅಂತ ಬರ್ತಿದ್ರೆ ಸೊ ನಿಮ್ಮ ಒಂದು ಇದು ಅಪ್ಲಿಕೇಶನ್ ವೆರಿಫೈಡ್ ಇದೆ ಅಲ್ವಾ. ಸೊ ಇದನ್ನು ರೆಜೆಕ್ಟೆಡು ಮತ್ತು ಅಪ್ರೂವಲ್ ಆ್ಯಸ್ ಎಲಿಜಿಬಲ್ ಇದನ್ನು ರೆಜೆಕ್ಟೆಡ್ ಅಂತ ಬರುತ್ತೆ. ಇಲ್ಲಿ ನೋ ಅಂತ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ಅಪ್ರೂವ್ಡ್ ಆಗಿಲ್ಲ, ಸೊ ಅವರು ಚೆಕ್ಕೇ ಮಾಡಿಲ್ಲ ಅಂತ ಅರ್ಥ ಬರುತ್ತೆ ಇಲ್ಲಿ. ಸೊ ರೆಜೆಕ್ಟೆಡ್ ಅಂತ ಬಂದರೆ ಸೊ ಮತ್ತು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಗಮನದಲ್ಲಿಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ನೀವು ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಯಾವುದೇ ಒಂದು ತಪ್ಪು ಮಾಡ್ದಂಗೆ ನೀವು ಅಪ್ಲಿಕೇಶನ್ ಹಾಕಿರಬೇಕು. ಸೊ ಏನಾದರೂ ರಾಂಗ್ ಮಾಡಿದರೂ ಕೂಡ ಇಲ್ಲಿ ರೆಜೆಕ್ಟೆಡ್ ಅಂತ ಬರುತ್ತೆ. ಸೊ ಎಡಿಟ್ ಮಾಡ್ಕೊಳ್ಳೋಕ್ಕೂ ಆಪ್ಷನ್ಸ್ ಇರುತ್ತೆ. ಸೊ ಎಡಿಟ್ನ ಮಾಡ್ಕೊಳ್ಳಿ ರೆಜೆಕ್ಟೆಡ್ ಅಂತ ಬಂದರೆ ಏನು ತಪ್ಪಾಗೈತೆ ಅಂತೇಳಿ. ಸೊ ಇಲ್ಲ ಅಂತಂದರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಎಡಿಟ್ನ ಮಾಡಿಸಿ ಸೊ ವಿಸಿಟ್ ಆಗಿ ಫಸ್ಟು ಆಧಾರ್ ಸೀಡಿಂಗ್ನ ನೀವು ಕಂಪಲ್ಸರಿ ಮಾಡಿಸಿ ಬಂದೇ ಬರುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೋಡ್ಕೊಳ್ಳಿ, ಸೆಕೆಂಡ್ ಲೆವೆಲಲ್ಲಿ ಬಂದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸೊ ನೋಡ್ಕೊಳ್ಳಿ, ಇದು ಬಂದುಬಿಟ್ಟು ಅಪ್ರೂವ್ಡ್ ಎಸ್ ಅಂತ ಇರಬೇಕು. ಇಲ್ಲಿ ಫೀಸ್ ಸ್ಯಾಂಕ್ಷನ್ ಅಮೌಂಟು ಮತ್ತು ಫೀಸ್ ರಿಮೆಂಬರ್ಮೆಂಟ್ ಅಮೌಂಟ್ ಅಂತ ಇರುತ್ತೆ. ಸೊ ಇದು ಪೇಡ್ ಬೈ ಗೌರ್ನಮೆಂಟು ಕರ್ನಾಟಕ ಅಂತಲೇ ಮಾಡುತ್ತೆ ಮೇಲ್ಗಡೆ ಇರೋದು. ಇದು ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಗೌರ್ನಮೆಂಟ್ಗೆ ಅಂತ ಕೊಟ್ಟು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ನೆಕ್ಸ್ಟ್ ಒನ್ನು ಇದು ಬಂದುಬಿಟ್ಟು ಟೋಟಲಿ ಈ ಎಲ್ಲ ಅಮೌಂಟ್ ಬಂದುಬಿಟ್ಟು ಇದು ಕರ್ನಾಟಕ ಗೌರ್ನಮೆಂಟೇ ಇದು ಸ್ಯಾಂಕ್ಷನ್ ಮಾಡುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಥರ್ಡ್ ಲೆವೆಲಲ್ಲಿ ಬಂದುಬಿಟ್ಟು ಪೇಮೆಂಟ್ ಇಂಟಿಟೇಷನ್ ಸ್ಟೇಟಸ್ ಅಂತೇಳಿ ಥರ್ಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನೋಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಕಾಂಪೋನೆಂಟ್ ಇದೆ ಅಲ್ವಾ, ಫೀಸ್ ಅಮೌಂಟ್ ಪುಷ್ ಟು DBT ಅಂತ ಇದೆ ಅಲ್ವಾ. ಸೊ ಪುಷ್ ಟು DBT ಎಸ್ ಅಂತಲೇ ಇರಬೇಕು. ಸೊ ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಮುಂದೆ ಅಮೌಂಟು ಶೋ ಆಗುತ್ತೆ. ಇದೇನು ಪ್ರಾಬ್ಲಮ್ ಇಲ್ಲ, ಮೇಲ್ಗಡೆ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನೀವು ಅಪ್ಲಿಕೇಶನ್ ಆಗಿ ವೆರಿಫಿಕೇಷನ್ ಆಗಿ ಒಂದು 15 ದಿನಕ್ಕೆಲ್ಲ ಇಲ್ಲಿ ಅಮೌಂಟು ಮೆನ್ಷನ್ ಮಾಡಿಬಿಡ್ತಾರೆ ಅವರು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೋಡ್ಕೊಳ್ಳಿ, ಪೇಮೆಂಟ್ ಸ್ಟೇಟಸ್ ಇನ್ DBT. ಸೊ ಇಲ್ಲಿ ಫೋರ್ತ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇರುತ್ತಲ್ವ. ಸೊ ಇದು ಎಸ್ ಅಂತಲೇ ಇರಬೇಕು. ಮತ್ತು ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಇದು ಎಸ್ ಅಂತ ಇರಬೇಕು. ಸೊ ಎಸ್ ಇಲ್ಲ, ಸೊ ಇಲ್ಲಿ ಅವೇಟೆಡ್ ಅಂತ ಐತೆ. ಸೊ ನಮಗೆ ಸ್ಕಾಲರ್ಶಿಪ್ಪು ಯಾವಾಗ ಬರುತ್ತೆ, ಒಂದು ತಿಂಗಳಾಯಿತು ಅವೇಟೆಡ್ ಮಾಡಿಬಿಟ್ಟು, ಮತ್ತು ಒಂದು 15 ಡೇಸ್ ಆಯಿತು ನಮಗೆ ಅಮೌಂಟೇ ಬರ್ತಾಯಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಿದ್ದೀರ. ಸೊ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿದ್ರೆ ನಿಮ್ಗೆ 100% ಪಕ್ಕ 100ಕ್ಕೆ 100 ಬಂದೇ ಬರುತ್ತೆ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ನೋಡ್ಕೊಳ್ಳಿ, ಇದೊಂದು ಲಾಸ್ಟ್ ಒಂದು ಪೇಮೆಂಟ್ ಡೀಟೇಲ್ಸ್ ಬಂದುಬಿಟ್ಟು ಇದು ನಂದು ಆಧಾರ್ ಸೀಡಿಂಗು ಮತ್ತು ನೇಮ್ ಮಿಸ್ ಮ್ಯಾಚ್ ಅಂತ ಇತ್ತು. ಸೊ ಆಗಲೇ ಹಾಕಿದ್ರು ಅವರು, ಸೊ ಪೆಂಡಿಂಗಲ್ಲಿ ನಿಂತಿತ್ತು. ಈ ಅಮೌಂಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ 8/4/2024 ಅಮೌಂಟ್ ಬಿದ್ದೈತೆ. ಮತ್ತು ಇನ್ನೊಂದು ನೋಡ್ಕೊಳ್ಳಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವ್ರದ್ದು. ಸೊ ಅವ್ರದ್ದು ಪೆಂಡಿಂಗ್ ಇತ್ತು 25,000 ರೂಪಾಯಿ ಸ್ಕಾಲರ್ಶಿಪ್ಪು. ಸೊ ಅವ್ರದ್ದು ಬಿದ್ದೈತೆ, ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಬ್ಯಾಂಕ್ ಆ್ಯಂಡ್ ಬ್ರಾಂಚ್ ನೇಮ್ ಬಂದುಬಿಟ್ಟು ಇಲ್ಲಿ ಆಧಾರ್ ಸೀಡಿಂಗ್ ಯಾವೊಂದು ಬ್ಯಾಂಕ್ ಖಾತೆಗೆ ನಿಮ್ಮೊಂದು ಯಾವೊಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ಜಮಾ ಆಗುತ್ತೆ ಅಂತಲೂ ಅಲ್ಲಿ ಬ್ಯಾಂಕ್ನು ಮೆನ್ಷನ್ ಮಾಡಿರ್ತಾರೆ ಮುಂದೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಿಮ್ಮದು 2 ಬ್ಯಾಂಕ್ ಅಕೌಂಟ್ ಇದ್ದರೆ ಸೊ ನಿಮ್ಮೊಂದು ಆಧಾರ್ ಸೀಡಿಂಗ್ ಯಾವುದಕ್ಕೆ ಆಗೈತೆ ಅಂತ ಅಲ್ಲಿ ಮುಂದೆನೇ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗಬೇಡಿ, ನಂದು ಒಂದೇ ಬ್ಯಾಂಕ್ ಅಕೌಂಟ್ ಐತೆ. ಸೊ ನೀವು 2 ಮಾಡಿಸಿರ್ತೀರ. ಸೊ ಯಾವೊಂದು ಬ್ಯಾಂಕ್ ಖಾತೆಗೆ ಸೊ ಅಮೌಂಟ್ ಬೀಳ್ತೈತೆ, ಯಾವೊಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗೈತೆ ಅಂತ ನೀವು ಸೊ ಫಸ್ಟು ತಿಳ್ಕೊಳ್ಳಿ. ನಂತರ ನೋಡ್ಕೊಳ್ಳಿ, ಇವ್ರದ್ದು ಕೂಡ ಪೆಂಡಿಂಗಲ್ಲಿತ್ತು, ಸೇಮ್ ರೀಸನ್ನೇ. ನೋಡ್ಕೊಳ್ಳಿ, ಇಲ್ಲಿ 25,000 ಇವ್ರದ್ದು ಬಂದುಬಿಟ್ಟು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ. ಸೊ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇವ್ರಿಗೆ 25,000 ಅಮೌಂಟು ಕ್ರೆಡಿಟ್ ಆಗೈತೆ. ಸೊ ಇವ್ರದ್ದು ಬಂದುಬಿಟ್ಟು ಆಧಾರ್ ಸೀಡಿಂಗ್ ಆಗಿರಲಿಲ್ಲ. ನಂತರ ನೋಡ್ಕೊಳ್ಳಿ, ಇಲ್ಲಿ ಆಧಾರ್ ಸೀಡಿಂಗು ಮತ್ತು ನೇಮ್ ಮಿಸ್ ಮ್ಯಾಚ್ ಅಂತಲೂ ಬರ್ತಿತ್ತು.